ಈ ಕಾಂಗ್ರೆಸ್ ಪಾರ್ಟಿಯವರಿಗೆ ಬುದ್ಧಿ ಭ್ರಮಣೆ ಹೊಂಟಿದೆ. ಈ ದೇಶದ ಪ್ರಧಾನಿ RSS ಅವರು, ಈ ದೇಶದ ಹೋಮ್ ಮಿನಿಸ್ಟ್ರು RSS ಅವರು, ರಾಷ್ಟ್ರಪತಿ RSS, ಉಪರಾಷ್ಟ್ರಪತಿ ಪೂರ್ತಿ RSS. ಬೇಡ ನಮ್ಮ ರಾಜ್ಯಕ್ಕೆ ಬಂದರೆ ಗವರ್ನರ್, ಆ ಗವರ್ನರು RSS. ಅದ್ಯಾವುದೋ ಒಂದು ಕತೆ ಹೇಳ್ತದೆ, ಈ ಸೊಳ್ಳೆ ಹೇಳ್ತೈತಂತೆ ಆನೆ ಹತ್ರ ಹೋಗಿ ಕುಸ್ತಿಗೆ ಬರ್ತೀಯ ನೀನು ಅಂತ. ಹಂಗಾಯ್ತು ಇವ್ರ ಕತೆ. RSS ಬಗ್ಗೆ ಮಾತಾಡುವಂಥ ನೈತಿಕ ಅಧಿಕಾರ 56 ದೇಶದಲ್ಲಿದೆ ರೀ. 56 ದೇಶದಲ್ಲಿ ನಿಮ್ಮ MLAಗಳು ಎಷ್ಟಿದ್ದಾರೆ ಲೆಕ್ಕ ಹಾಕೊಳ್ರಿ. ನಿಮ್ಮ MLAಗಳು ದೇಶದಲ್ಲಿ ಎಷ್ಟು ಜನ ಇದ್ದಾರೆ? 2 ರಾಜ್ಯ ಬಿಟ್ಟರೆ ಇನ್ಯಾವುದೂ ಇಲ್ಲ, ಅಲ್ಲಿ ಗತಿ ಇಲ್ಲ ನಿಮಗೆ. ಎಷ್ಟು ಜನ MP ಗಳಿದ್ದೀರಾ ನೀವು? ನಿಮ್ಮ ಯೋಗ್ಯತೆಗೆ ಬೆಂಕಿ ಇಕ್ಕಿದ್ರು. ಎಷ್ಟು ಜನ MP ಗಳಿದ್ದೀರಾ? ಎಷ್ಟು ಜನ BJP ಎಷ್ಟು ಜನ ಇದೆ ದೇಶದಲ್ಲಿ? MLA MP ಎಷ್ಟು ಜನ ಮುಖ್ಯಮಂತ್ರಿ ಇದ್ದಾರೆ? ಮುಟ್ಟಕ್ಕಾಗುತ್ತಾ ನೀವು? ಮುಟ್ಟಿದ್ರೆ ಹಂಗೆ ಭಸ್ಮ ಆಗೋತೀರಾ. ಏನೋ ಇನ್ನು 2 ವರ್ಷ ಐತೆ, 2 ವರ್ಷ ಐತೆ, ಹೆಂಗೋ ತಳ್ಕೊಂಡು ಹೊಲ್ಟೋಗ್ಬಿಡಿ. ಆಮೇಲೆ 2 ವರ್ಷ ಆದಮೇಲೆ ನಿಮ್ಗೆ ಶುರುವಾಗ್ತದೆ ಮಾರಿ ಹಬ್ಬ ನಿಮ್ದು. RSS ಬಗ್ಗೆ ಮಾತಾಡಬೇಕಾದ್ರೆ ಯೋಗ್ಯತೆ ಬೇಕು. RSS ಈ ರಾಷ್ಟ್ರ ಪ್ರೇಮವನ್ನು ಕಲಿಸುವಂಥ ಒಂದು ಸಂಸ್ಥೆ. ಈ ಗ್ರೌಂಡ್ಗಳು, ಸರ್ಕಾರಿ ಆಟದ ಮೈದಾನಗಳೇನಿದೆ, ಅದು ನಮ್ಮಪ್ಪನ ಆಸ್ತಿನೂ ಅಲ್ಲ, ಕಾಂಗ್ರೆಸ್ ಅವರ ಅಪ್ಪನ ಆಸ್ತಿನೂ ಅಲ್ಲ. ಅದು ಪಬ್ಲಿಕ್ಕು, ಯಾರು ಬೇಕಾದರೂ ಹೋಗ್ಬೋದು. ಪಬ್ಲಿಕ್ ಪ್ಲೇಸ್ ಅದು. ನಿಮ್ಮನ್ನೇನು ಕೇಳಿ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ನಿಮ್ಮ ತಾಕತ್ತಿದ್ರೆ ಮಾಡಿರಿ. ನಾನೇ ಹೋಗ್ತೀನಿ ಅಲ್ಲಿ, ನಾನೇ ಮಾಡ್ತೀನಿ RSS. ನೀವು ಯಾವ ಜಾಗನ ಬ್ಯಾನ್ ಮಾಡ್ತೀರೋ ನಾನೇ ಹೋಗ್ತೀನಿ. ನಿಮ್ಮ ತಾಕತ್ತಿದ್ರೆ ಮುಟ್ಟಿ ನನ್ನ ನೋಡೋಣ, ನಿಮ್ಮ ಧೈರ್ಯ ಇದ್ರೆ ಮುಟ್ಟಿ ನೋಡೋಣ ನಾನು. ಇದೆಯಾ ನಿನಗೆ? ಈ ದೇಶದ ಪ್ರಧಾನಿನೇ RSS ಅಂತ ಹೇಳಿದ್ಮೇಲೆ ಯಾರ್ರೀ ನೀವು? ಸುಮ್ಮನೆ ಪ್ರಚಾರಕ್ಕೋಸ್ಕರ, ಪ್ರಚಾರದ ಗೀಳಿಗೋಸ್ಕರ ಈ ಥರ ಹೇಳಿಕೆಯನ್ನು ಕೊಡುವಂಥದ್ದು ಪೋಸ್ಟ್ ಇದೆಯಲ್ಲ ಮಂತ್ರಿಗಿರಿಗೆ, ಅದಕ್ಕೆ ಲಾಯಕ್ಕಿಲ್ಲ. ಇಂಥ ಗೊಡ್ಡು ಬೆದರಿಕೆ ಇಂದಿರಾ ಗಾಂಧಿಗೆ ಎದುರಿಲ್ಲ, ನೆಹರುಗೆ ಎದುರಿಲ್ಲ. ಇನ್ನು ನೀವು ಯಾವ ಲೆಕ್ಕ ನಮಗೆ? ಅವತ್ತು BJP ರೂಲಿಂಗಲ್ಲಿ ಇರಲಿಲ್ಲ ಅವತ್ತು. ಇವತ್ತು ದೇಶದಲ್ಲಿ ರೂಲಿಂಗ್ ಇದೆ, ದೇಶದ ಎಲ್ಲ ರಾಜ್ಯಗಳಲ್ಲೂ ರೂಲಿಂಗ್ ಇದೆ. ನಾವು ದೇಶದ ಎಲ್ಲ ರಾಜ್ಯಗಳ ರಾಜ್ಯಪಾಲರು RSS ಅವರೇ. ಇಷ್ಟೆಲ್ಲ ದೊಡ್ಡ ಸಂಸ್ಥೆಗೆ ಯಾವುದೋ ಸೊಳ್ಳೆ ಬಂದ್ಬಿಟ್ಟು ಆನೆಗೆ ಹೇಳೋ ಒಂದು ಕತೆ ಹೇಳ್ತೈತಲ್ಲ, ನಾನು ನೀನು ತಿಂದಾಕ್ಬಿಡ್ತೀನಿ, ಹಂಗಾಯ್ತು ಕತೆ. ಇಂಥ 100 ಕಾಂಗ್ರೆಸ್ ಅವ್ರು ಬಂದರು RSS ಹತ್ರಕ್ಕೂ ಹೋಗೋಕ್ಕಾಗಲ್ಲ. ನೀವು ಸುಟ್ಟೋಗೋದಲ್ಲ, ಕಾಣೆ ಆಗೋಗ್ಬಿಡ್ತೀರ ನೀವೆಲ್ಲ. ದೇಶದ ಜನ ಇವತ್ತು RSS ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. RSS ಅನ್ನು ಪ್ರೀತಿ ಮಾಡಿರೋದಕ್ಕೆ ಇವತ್ತು ದೇಶದ ಪ್ರಧಾನಿ RSS ಅವರು. ಮುಂದೇನೂ RSS ಅವರು ಸ್ಪಷ್ಟವಾಗಿ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಗೊತ್ತಿದೆ, RSS ಬಗ್ಗೆ ಮಾತಾಡುವಂಥ ಯೋಗ್ಯತೆ ಈ ಕಾಂಗ್ರೆಸ್ ಅವರಿಗೆ ಇಲ್ಲ.